ನೋಡಿ, ಇದು ಒಂದು ಗ್ರೋ ಬ್ಯಾಗ್ನಲ್ಲಿ ಹಾಕಿರುವಂಥದ್ದು ಮಾವು ನಾಮ್ಡಾಕ್ ಮೈ ಅಂತೇಳಿ. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಇಷ್ಟುದ್ದ ಹೂ ಬರೋಷ್ಟೊತ್ತಿಗೆ ಇದಕ್ಕೆ ಬೇವಿನ ಎಣ್ಣೆ ಒಂದು ಲೀಟ್ರಿಗೆ 5 ml ಹಾಕಿ, ಸೋಪ್ ಆಯಿಲನ್ನು ಹಾಕಿ, ಒಂದು 10 ಡ್ರಾಪ್ ಸೋಪ್ ಆಯಿಲನ್ನು ಹಾಕಿ ಸ್ಪ್ರೇ ಕೊಟ್ವಿ. ಅವಾಗ ಏನಾಗುತ್ತೆ ಅಂತಂದರೆ, ಅವಾಗ ಇಲ್ಲೆಲ್ಲ ಹುಳ ಬರುತ್ತೆ. ಹುಳ ಬಂದು ಇಲ್ಲೆಲ್ಲ ತಿಂದು ಇಲ್ಲಿ ಮಿಡಿ ಉದುರಿ ಹೋಗುತ್ತೆ. ಅದಕ್ಕೆ ಹೊಡೆದಿದ್ದು. ಆದರೆ ಇದು ಇನ್ನೇನು ಪರಾಗಸ್ಪರ್ಶ ಆಗುತ್ತೆ, ಪಾಲಿನೇಷನ್ ಆಗುತ್ತೆ ಅನ್ನುವಂಥ ಟೈಮ್ನಲ್ಲಿ ಯಾವುದೇ ಇದನ್ನು ಬೇವಿನ ಎಣ್ಣೆ ಆಗಲಿ, ಯಾವುದೇ ಕೆಮಿಕಲ್ ಆಗಲಿ ಯಾವುದು ಸ್ಪ್ರೇ ಕೊಡಬಾರ್ದು. ಯಾಕೆಂತಂದರೆ ಸ್ಪ್ರೇ ಕೊಟ್ಟರೆ ಪಾಲಿನೇಷನ್ ಆಗಲ್ಲ. ಜೇನುನೊಣ ಆಗಲಿ ಯಾವುದೇ ಹುಳುಗಳು ಬಂದು ಇದನ್ನು ಪಾಲಿನೇಷನ್ ಮಾಡಲ್ಲ. ಆವಾಗ ನಿಮಗೆ ಹೂ ಪೂರ್ತಿ ಉದುರಿ ಹೋಗುತ್ತೆ. ಆಮೇಲೆ ಮತ್ತೊಂದು 15 ದಿನ ಬಿಟ್ಟು ಚಿಕ್ಕದಾಗಿ ಇಷ್ಟಿಷ್ಟು ಚಿಕ್ಕದು ಕಾಯಿ ಆದಮೇಲೆ ಇನ್ನೊಂದು ಥರ ಅದೇ ಥರ ಬೇವಿನ ಎಣ್ಣೆನ ಸ್ಪ್ರೇ ಕೊಟ್ಬಿಟ್ರೆ ನಿಮಗೆ ಕಾಯಿ ಈ ಥರ ಉಳಿಯುತ್ತೆ. ಇಲ್ಲ ಅಂತಂದರೆ ಕಾಯಿ ಉದುರಿ ಹೋಗುತ್ತೆ. ಮತ್ತು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಈ ಥರ ದಂಟಿದೆಯಲ್ಲ, ಇಲ್ಲೆಲ್ಲ ಹುಳ ಹೊಡೆದು ಇಲ್ಲಿ ಹೊಟ್ಟೆ ಹೊಡೆಯುತ್ತೆ. ನೆಕ್ಸ್ಟು ಇಲ್ಲಿ ವೀಕಾಗಿ ಇದಷ್ಟು ಕಾಯಿಗಳು ಉದುರಿ ಹೋಗುತ್ತೆ. ನೋಡಿ, ನಾನು ಹೇಳಿದ್ನಲ್ಲ, ಇಷ್ಟು ಹೂ ಬಂದಾಗ ನೀವು ಯಾವುದೇ ಸ್ಪ್ರೇ ಕೊಡ್ಬೋದು, ತೊಂದರೆ ಇಲ್ಲ. ಇದಕ್ಕಿಂತ ನೆಕ್ಸ್ಟ್ ನೀವು ಸ್ಪ್ರೇಗಳನ್ನು ಯಾವುದೇ ಕೆಮಿಕಲ್ ಆಗಲಿ ಅಥವಾ ಬೇವಿನ ಎಣ್ಣೆ ಆಗಲಿ ಯಾವುದೂ ಸ್ಪ್ರೇ ಕೊಡಬಾರ್ದು. ಯಾಕೆಂತಂದರೆ ಇನ್ನೊಂದು 10 ದಿನ ಇದಕ್ಕೆ ಯಾವುದು ಸಹ ಇದಕ್ಕೆ ಜೇನುನೊಣ ಆಗಲಿ ಮತ್ತು ಯಾವುದೇ ನುಷಿ ಆಗಲಿ ಯಾವುದೂ ಬರಲ್ಲ. ಆವಾಗ ಪಾಲಿನೇಷನ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಇಷ್ಟಿದ್ದಾಗ ಹೊಡೀರಿ. ನೆಕ್ಸ್ಟು ಇದಕ್ಕಿಂತ ಒಂದಿಷ್ಟು ಕಾಯಿ ಆದಮೇಲೆ ಇನ್ನೊಂದು ಹೊಡೀರಿ, ಪರವಾಗಿಲ್ಲ.